ಸಾಧನ ಈ ಧಾರಾವಾಹಿ ಒಂಚೂರಾದರೂ ಇಷ್ಟ ಆದರೆ ದಯವಿಟ್ಟು ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ನಾವು ರೆಡಿ ಆಗಿದ್ದೀವಿ. ಈ ಸಾಧನ ಎಲ್ಲಿಗೆ ಹೋದ್ಲು? ಸಾಧನ ಏನ್ ಮಾಡ್ತಾ ಇದೀಯಾ? ಲೇಟ್ ಆಗತ್ತೆ, ಬಾ ಅಮ್ಮ. ಬಂದೆ ಅಮ್ಮ. ತುಂಬಾ ಮುದ್ದ ಕಾಣ್ತಾ ಇದೆಯಾ ಬಂಗಾರಿ. ಥ್ಯಾಂಕ್ ಯು ಅಮ್ಮ. ನಿನ್ನ ಗಮನ ಎಲ್ಲ ಓದಿನ ಕಡೆ ಇರಲಿ ಸಾಧನ. ಯಾರೇನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡ. ನಿನ್ನ ಗುರಿ ತಲುಪೋದಷ್ಟೇ ನಿನಗೆ ಮುಖ್ಯ ಆಗಿರಬೇಕು, ಆಯ್ತಾ? ಆಯ್ತಮ್ಮ, ನಾನು ಚೆನ್ನಾಗಿ ಓದ್ತೀನಿ. ಅದು ಎಷ್ಟು ಹೊತ್ತು ಅಂತ ಹಾಗೆ ಮಗಳನ್ನ ನೋಡ್ತಾ ನಿಂತ್ಕೋತೀಯ ಸಾವಿತ್ರಿ? ಅವಳನ್ನ ಬಿಡು, ಕಾಲೇಜಿಗೆ ಲೇಟ್ ಆಗತ್ತೆ ಕಣೆ. ಸರಿ, ಹೊರಡು ಸಾಧನ. ಓ, ಸೋಹನ್ ಆಗ್ಲೇ ರೆಡಿಯಾಗಿ ಬಂದ್ಬಿಟ್ಟಿದ್ದಾನಲ್ಲ. ನೀನು ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತಾ ಇದ್ದೆ, ಆದರೆ ಏನು ಮಾಡಲಿ, ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ, ಹೋಗಲೇಬೇಕು. ಅಪ್ಪ ಇವಳನ್ನು ಜಾಗ್ರತೆಯಿಂದ ಕರ್ಕೊಂಡು ಹೋಗಿ ನಾಳೆಯಿಂದ ನಾನೇ ಕರ್ಕೊಂಡು ಹೋಗ್ತೀನಿ, ನಾನೇ ಕರ್ಕೊಂಡು ಬರ್ತೀನಿ. ಇವತ್ತೊಂದಿನ ಅಪ್ಪ, ನನಗಂತೂ ಧೈರ್ಯನೇ ಇಲ್ಲ. ಸಾಧನಾ, ಈಗಲೂ ಒಂದು ಮನ್ಸು ಮಾಡ್ಬೋದಿತ್ತು. ಸ್ವಲ್ಪ ಯೋಚನೆ ಮಾಡಿ ನೋಡೆ, ಅಲ್ಲಿ ಹುಡುಗರೆಲ್ಲ ನಿನ್ನನ್ನು ರೇಗಿಸ್ತಾರೆ, ನಿನಗೆ ಬೇಜಾರಾಗತ್ತೆ. ನೀನು ಅಳ್ತಾ ಮನೆಗೆ ಬಂದರೆ ನನಗೂ ಬೇಜಾರಾಗತ್ತೆ ಕಣೆ. ಹೋಗಲೇಬೇಕಾ? ಅಣ್ಣ, ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಿದೆಯಲ್ಲ. ಏನು ಆಗಲ್ಲ ಅಣ್ಣ. ಏನು ಆಗಲ್ಲ ಅಂತ ನೀನು ಹೇಳಿದ್ರೆ ನನಗೆ ಭಯ ಆಗತ್ತೆ ಕಣೆ. ಸರಿ ಬಿಡು, ಇನ್ನೇನು ಮಾಡೋದು. ಹೋಗ್ಬಾ, ಆಲ್ ದಿ ಬೆಸ್ಟ್. ನೀನು ಆಲ್ ದಿ ಬೆಸ್ಟ್ ಅಂತ ಹೇಳಿದ್ಯಲ್ಲ, ಖಂಡಿತ ನನಗೆ ಒಳ್ಳೇದಾಗತ್ತೆ. ಬಾಯ್ ಅಣ್ಣ. ಆಯ್ತಪ್ಪ, ನಾನು ಹುಷಾರಾಗಿ ಕ್ಲಾಸ್ ರೂಮಿಗೆ ಹೋಗ್ತೀನಿ. ಹಾಂ, ಬಾಯಪ್ಪ. ಇದೇನಪ್ಪ, 3 ಜನ ನನ್ನನ್ನೇ ನೋಡ್ಕೊಂಡು ನಿಂತಿದ್ದಾರೆ. ಓಹೋ, ಸೊಟ್ಟಪಟ್ಟನು ಕಾಲೇಜಿಗೆ ಬರಂಗಾಯ್ತಲ್ಲೋ. ಸೊಟ್ಟಪಟ್ಟನು ಸ್ವಲ್ಪ ಸಹಿಸ್ಕೊಂಡ್ರೆ ಫಿಗರ್ ಸಖತ್ತಾಗೇ ಇದೆ. ಇವರೇ ಫಸ್ಟ್ PU ಸೈನ್ಸ್ ಕ್ಲಾಸ್ ಎಲ್ಲಿ ಅಂತ ಹೇಳ್ಬೋದಾ? ಫಸ್ಟ್ ಇಯರ್ PU ಕ್ಲಾಸ್ ರೂಮು 2nd ಫ್ಲೋರಲ್ಲಿದೆ. ನೀನು ಹತ್ಕೊಂಡು ಹೋಗೋಷ್ಟರಲ್ಲಿ ಕ್ಲಾಸ್ ಮುಗ್ದಿರತ್ತೆ. ಯಾರೇನೇ ಹೇಳಿದ್ರು ತಲೆ ಕೆಡಿಸ್ಕೋಬಾರ್ದು. ನನ್ನ ಪಾಡಿಗೆ ನಾನು ಹೋಗ್ತಾ ಇರಬೇಕು. ಅವಳು ನಡೆಯೋದು ನೋಡಿದ್ರೆ ನಗು ಬರುತ್ತೆ. ಡಂಕ ಪಂಕ ದಿನ ಮಜಾ. ಅಯ್ಯೋ ದೇವ್ರೆ, ಇವ್ರು ನನ್ನನ್ನು ಇಷ್ಟೊಂದು ಹಾಡ್ಕೋತಿದ್ದಾರಲ್ಲ. ಅಯ್ಯೋ, ಹೇಗಪ್ಪ ಇನ್ನು 2 ಫ್ಲೋರ್ ಹತ್ತದು? ನಮ್ಮುಳ್ದು ಫ್ರೆಂಡ್ಸಿಗೆಲ್ಲ ಹೇಳೋಣ, ನಾಳೆಯಿಂದ ಒಳ್ಳೆ ಸೀನು ಮಜವಾಗಿರತ್ತೆ. ಇವ್ರು ಆಡೋ ಮಾತಿಂದ ಹೆದರಿದ ಸಾಧನ ನಿಧಾನಕ್ಕೆ ನಡೀತಾ ಬಿದ್ದೇ ಬಿಡ್ತಾಳೆ. ಅಯ್ಯೋ ಬಾ. ನಿನಗಿದು ಬೇಕಿತ್ತ ಮಗಳೇ, ಸುಮ್ಮನೆ ಮಾಡ್ಕೊಂಡೆ ರಗಳೇ. ನಾನು ಅಣ್ಣನ ಮಾತು ಕೇಳಬೇಕಿತ್ತು. ಓದಬೇಕು, ಏನಾದರೂ ಸಾಧಿಸ್ಬೇಕು ಅಂತ ಕಾಲೇಜಿಗೆ ಸೇರ್ಕೊಂಡೆ. ಇಲ್ಲ, ನನ್ನ ಕೈಲಿ ಸಾಧ್ಯನೇ ಇಲ್ಲ. ಪ್ರತಿದಿನ ಈ ಅವಮಾನ ಸಹಿಸೋದಕ್ಕೆ ನನ್ನ ಕೈಲ ಆಗದೇ ಇಲ್ಲ. ನಾನು ಮನೆಗೆ ಹೋಗ್ಬಿಡ್ತೀನಿ. ಡಕೋಟಾ ಎಕ್ಸ್ಪ್ರೆಸ್ ಬರ್ತಾ ಇದೆ, ದಾರಿ ಬಿಡಿ. ಅವಾಗಿನ್ಗಿಂತ ಇವಾಗ ಚುರುಕಾಗಿ ಹೋಗ್ತಾ ಇದೆ. ನಾವು ಚುರುಕು ಮುಡ್ಸಿದ್ವಲ್ಲ, ಹಂಗಾಗಿ. ತಾನಿನ್ನು ಕಾಲೇಜಿಗೆ ಹೋಗಲೇಬಾರ್ದು ಅಂತ ಸಾಧನ ಗಟ್ಟಿ ನಿರ್ಧಾರ ಮಾಡಿಬಿಟ್ಲು. ಏನಾಯ್ತು ಸಾಧನ, ಇಷ್ಟು ಬೇಗ ಬಂದ್ಬಿಟ್ಟಿಯಲ್ಲ? ಅಳ್ತಾ ಇದೆಯಾ? ಏನಾಯ್ತು ಪುಟ್ಟ? ಕಂದ, ಏನಾಯ್ತಮ್ಮ? ಯಾಕೆ ಹೀಗೆ ಅಳ್ತಾ ಇದೀಯಾ? ಏನಾಯ್ತಮ್ಮ, ಬೇಗ ಹೇಳು. ನನ್ನ ಕೈ ಕಾಲ ಆಡ್ತಾ ಇಲ್ಲ. ನೀನನ್ನು ಯಾರಾದರೂ ರೇಗಿಸಿದ್ರಾ, ಚುಡಾಯಿಸಿದ್ರಾ? ಅಮ್ಮ, ಇನ್ನು ಮುಂದೆ ನಾನು ಕಾಲೇಜಿಗೆ ಹೋಗಲ್ಲ. ಅಲ್ಲಿ ಹುಡುಗಿರೆಲ್ಲ ನನ್ನನ್ನು ಚುಡಾಯಿಸ್ತಾರೆ. ಇವತ್ತು ಹೆದರ್ಕೊಂಡು ಹೋಗ್ತಾ ಇದ್ದೆ, ಬಿಟ್ಟೆ. ಅವರೆಲ್ಲ ಮನುಷ್ಯರೇ ಅಲ್ಲ ಅಂತ ಅನ್ಸುತ್ತೆ. ಇವತ್ತು ಮಾತ್ರ ಅಲ್ಲ, ಪ್ರತಿದಿನ ನಾನು ಕೆಟ್ಟ
ಟಾರ್ಚರ್ ಕೊಟ್ಟೇ ಕೊಡ್ತಾರೆ. ಪ್ರತಿದಿನ ನಮಗೆ ಮಜಾ ಇದೆ ಅಂತೆಲ್ಲ ಮಾತಾಡ್ತಿದ್ರು. ಇನ್ನೊಂದಷ್ಟು ಜನ ಫ್ರೆಂಡ್ಸನ್ನು ನಾಳೆ ಕರ್ಕೊಂಬರ್ಬೇಕು ಇವತ್ತಿಗೆ ಅಂತೆಲ್ಲ ಏನೇನೋ ಮಾತಾಡ್ತಾ ಇದ್ರು. ನಾನಿನ್ ಕಾಲೇಜಿಗೆ ಹೋಗಲ್ಲ ಅಮ್ಮ, ಮನೆಯಲ್ಲೇ ಇರ್ತೀನಿ. ನನಗೆ ಒಂದಷ್ಟು ಗಿಡಗಳನ್ನ ತಂದ್ಕೊಡಿ. ಗಿಡಗಳನ್ನ ನೆಟ್ಟು ಅದನ್ನ ಆರೈಕೆ ಮಾಡಿ ನನಗಿಷ್ಟ ಆಗೋ ಹಾಡನ್ನೆಲ್ಲ ಹಾಡ್ಕೊಂಡು ನಾನು ಇರ್ತೀನಮ್ಮ. ಇನ್ನು ನಾನು ಯಾವತ್ತೂ ಕಾಲೇಜಿಗೆ ಹೋಗಲ್ಲ. ಆಯಿತು ಕಂದ, ನಿನ್ನ ಕಾಲೇಜಿಗೆ ಹೋಗೋದು ಬೇಡ, ಮನೆಯಲ್ಲೇ ಇರು. ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಸೋಹನ್ ಅಷ್ಟಲ್ಲದೆ ಹೇಳ್ದ ಬೇಡ ಹೋಗೋದು ಅಂತ. ಆದರೂ ಅಪ್ಪ ಮಗಳು ಮಾತು ಕೇಳಲೇ ಇಲ್ಲ. ಹೋಗಲಿ ಬಿಡು, ದುಡ್ಡು ಹೋದರೆ ಹೋಯಿತು, ನೀನು ಹೋಗೋದು ಬೇಡ. ನಿನಗೆ ಅವಮಾನ ಆಗಬಾರ್ದು, ನಿನಗೆ ಬೇಜಾರಾಗಬಾರ್ದು, ನೀನು ಖುಷಿಯಾಗಿರಬೇಕು, ಅಷ್ಟೇ ನಮಗೆ ಬೇಕಾಗಿರೋದು. ಪರವಾಗಿಲ್ಲ, ನೀನು ಮನೆಯಲ್ಲೇ ಇರು. ಅಯ್ಯೋ ಸಾಧನಾ, ಮನೆಗೆ ಬಂದ್ಬಿಟ್ಟಿದ್ಯಲ್ಲೇ. ನೀನು ಹತ್ಕೊಂಡು ನಡ್ಕೊಂಡು ಬರ್ತಿರೋದನ್ನ ನಮ್ಮ ಸಿದ್ದಣ್ಣ ನೋಡಿದ್ನಂತೆ. ಅವನು ಹೇಳ್ದ, ನನಗೆ ಕೈಕಾಲೇ ಆಡಲಿಲ್ಲ, ಅದಕ್ಕೆ ಮನೆಗೆ ಬಂದೆ. ನೋಡಿದ್ರೆ ನೀನು ಇಲ್ಲಿ. ಏನಾಯ್ತು ಪುಟ್ಟ? ಅಪ್ಪ, ನಾನು ಇನ್ನು ಮುಂದೆ ಕಾಲೇಜಿಗೆ ಹೋಗಲ್ಲ. ಅಲ್ಲಿ ಒಂದಷ್ಟು ಹುಡುಗರು ನನ್ನನ್ನು ಚುಡಾಯಿಸೋಕ್ಕೆ ಆಡ್ಕೊಂಡು ನಗೋದಕ್ಕೆ ಅಂತ ಕಾಯ್ತಾ ಇರ್ತಾರೆ. ಇವತ್ತು ನಾನು ಬಿದ್ದುಬಿಟ್ಟೆ ಅಪ್ಪ. ಬೇಡಪ್ಪ, ನಾನಿನ್ ಮುಂದೆ ಕಾಲೇಜಿಗೆ ಹೋಗಲ್ಲ. ಅಯ್ಯೋ ಪುಟ್ಟ, ನೀನು ಚೆನ್ನಾಗಿ ಓದಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತ ನಾನು ಅಷ್ಟು ಖರ್ಚು ಮಾಡಿ ಸೇರಿಸಿದ್ನಲ್ಲೇ. ಈಗ ನೀನು ಹಿಂಗಂದ್ರೆ ಹೆಂಗೆ? ರೀ, ದುಡ್ಡು ಹೋದರೆ ಹೋಯ್ತು, ಪರವಾಗಿಲ್ಲ. ನಮ್ಮ ಮಗಳಿಗಿಂತ ಹೆಚ್ಚೇನಲ್ಲ ಅದು. ಇವತ್ತಲ್ಲ ನಾಳೆ ನಾವು ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ಬೋದು. ಆದರೆ ಇವಳಿಗೆ ಪ್ರತಿದಿನ ಅವಮಾನ ಆಗೋದನ್ನು ಸಹಿಸೋಕ್ಕಾಗಲ್ಲ ರೀ. ಹುಡುಗರು ತುಂಬ ಚುಡಾಯಿಸಿದ್ರಂತೆ, ಬಿದ್ದುಬಿಟ್ಟಿದ್ದಾಳೆ. ಬೇಡ ರೀ, ಅವಳಿಗೆ ಎಜುಕೇಷನ್ ಇನ್ನು ಜಾಸ್ತಿ ಏನೂ ಬೇಡ. ಅವಳು ಮನೆಯಲ್ಲೇ ಇರಲಿ. ಎಷ್ಟಂದ್ರೂ ಅವಳು ಹೆಣ್ಮಗು, ಅವಳನ್ನು ದುಡ್ದು ನಮ್ಮನ್ನೆಲ್ಲ ಸಾಕಬೇಕಾ? ಸೋಹನ್ ನೋಡ್ಕೋತಾನೆ, ಅವಳಿಲ್ಲ ಆರಾಮಾಗಿರಲಿ. ಅವಳು ಧೈರ್ಯ ಹೇಳೋದ್ ಬಿಟ್ಟು ನೀನು ಹಾಗೆ ಆಡ್ತೀಯಲ್ಲೇ ಸಾವಿತ್ರಿ. ನೋಡ್ ಸಾಧನಾ, ಆ ಅಮ್ಮನ ಮಾತು ಅಣ್ಣನ ಮಾತು ಕಿವಿ ಮೇಲೆ ಹಾಕೋಬೇಡ. ನೀನ್ ಕಾಲೇಜಿಗೆ ಹೋಗ್ಬೇಕಮ್ಮ, ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಬೇಕು ಅನ್ನೋ ಆಸೆ ನನಗೆ ಈಗಲೂ ಇದೆಯಪ್ಪ. ಆದರೆ ನನಗೆ ಕಾಲೇಜಿಗೆ ಹೋಗೋಕ್ಕಾಗಲ್ಲ. ನನ್ನನ್ನು ನೋಯಿಸೋಕ್ಕೆ ಅಂತಲೇ ತುಂಬ ಜನ ಕಾಯ್ತಾ ಇರ್ತಾರೆ. ಪ್ರತಿದಿನ ಅವಮಾನ ಅನುಭವಿಸೋಕ್ಕಾಗಲ್ಲ ಅಪ್ಪ. ಪ್ಲೀಸ್ ಅಪ್ಪ, ನಾನು ಹೋಗಲ್ಲ. ಆಯ್ತು ಬಿಡು ಸಾಧನಾ, ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು, ಪರವಾಗಿಲ್ಲ. 10th ವರೆಗೂ ಹೇಗೋ ಓದಿದ್ಯಲ್ಲ, ಪರವಾಗಿಲ್ಲ ಬಿಡು. ಸರಿ, ನಿನ್ನಿಷ್ಟ. ಬೇಜಾರು ಮಾಡ್ಕೋಬೇಡಿ. ನೀವೇ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ. ಅವಳು ಪ್ರತಿದಿನ ಈ ಥರ ಅವಮಾನಗಳನ್ನ ಅನುಭವಿಸ್ಕೊಂಡು ಓದೋ ಅವಶ್ಯಕತೆ ಇದೆಯಾ? ಸರಿ, ಒಂದು ವೇಳೆ ಅವಳು ಓದಿದ್ಲು ಅಂತಲೇ ಇಟ್ಕೊಳ್ಳಿ, ಅಂದರೆ ಕಾಲೇಜಿಗೆ ಹೋದ್ಲು ಅಂತಲೇ ಇಟ್ಕೊಳ್ಳಿ. ಅವಳಿಗೆ ಓದೋದ್ರ ಕಡೆ ಗಮನ ಕೊಡೋಕ್ಕಾಗತ್ತಾ? ಪ್ರತಿದಿನ ಪ್ರತಿ ಕ್ಷಣ ಇವಳನ್ನು ಆಡ್ಕೊಂಡು ನಗೋರು ಹುಡ್ಕೋತಾನೆ ಇರ್ತಾರೆ. ಅವುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗತ್ತೆ. ಹಾಗೂ ಹೀಗೂ ಇವಳನ್ನು ಜಸ್ಟ್ ಪಾಸಾಗಿ ಡಿಗ್ರಿ ಮಾಡಿದ್ಲು ಅಂತಲೇ ಇಟ್ಕೊಳ್ಳಿ. ಅವಳೇನಾದ್ರು ಕೆಲ್ಸಕ್ಕೆ ಹೋಗೋಕ್ಕಾಗತ್ತಾ? ಅಲ್ಲೂ ಮತ್ತು ಇದೇ ಕೆಲಸ, ಇದೇ ಥರ ಅವಳಿಗೆ ನೋವು ಅವಮಾನ ಇದೇ ಬರುತ್ತೆ. ಅದಕ್ಕಿಂತ ಅವಳು ಮನೆಯಲ್ಲೇ ಇರಲಿ, ಖುಷಿಯಾಗಿರಲಿ. ಹಾ, ನೀನ್ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ ಕಣೆ ಸಾವಿತ್ರಿ. ಆ ದೇವ್ರು ಹೇಗ್ ನಡೆಸ್ಕೊಡ್ತಾನೋ ಹಾಗೆ ಆಗ್ಲಿ. ಅದನ್ನ ತಡೆಯೋದಕ್ಕೆ ನಾನ್ ಯಾರು, ನೀನ್ ಯಾರು? ಇವಳ ಹಣೆಯಲ್ಲಿ ಆ ದೇವ್ರು ಅದೇನ್ ಬರ್ದಿದಾನೋ ಹಾಗೆ ಆಗತ್ತೆ. ಸರಿ ಸಾಧನಾ, ನಿನ್ನಿಷ್ಟ. ನಿನಗೆ ಹೂಗಿಡಗಳು ತಾನೆ, ನಾನು ತಂದ್ಕೊಡ್ತೀನಿ. ಇದ್ರ ನಂತರ ಸಾಧನಾ ಕಾಲೇಜಿಗೆ ಹೋಗಲೇ ಇಲ್ಲ. ಈಗ ಅವಳ ಪ್ರಪಂಚ ಅಂದರೆ ಅವಳ ಪುಟ್ಟ ಗಾರ್ಡನ್. ತುಂಬಾ ಹೂಗಿಡಗಳನ್ನ ಬೆಳೆಸಿ ಆರೈಕೆ ಮಾಡ್ತಾ ತನಗಿಷ್ಟವಾಗಿರೋ ಹಾಡುಗಳನ್ನ ಹಾಡಿಕೊಂಡು ದಿನ ಕಳೀತಾ ಇದ್ಲು. ಮುಂದೇನಾಗತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಕತೆ ಒಂಚೂರಾದರೂ ಇಷ್ಟ ಆದರೆ ಗೊತ್ತಲ್ವಾ? ಹಾಂ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.